ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ನೇಚರ್ ಆಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ನಿಮಗೆ ಒಂದು ಚಿಕ್ಕ ಕತೆ, ತಾಯಿ ದುರ್ಗಾ ಪರಮೇಶ್ವರಿ ಅಂತಲೂ ಕರೀತಾರೆ, ತಾಯಿ ದೇವಿರಮ್ಮ ಅಂತಲೂ ಕರೀತಾರೆ. ಚಿಕ್ಕಮಗಳೂರಲ್ಲಿ ಬಂದರೆ ದುರ್ಗಾ ಪರಮೇಶ್ವರಿ ಅಂತಲೂ ಕರೀತಾರೆ, ಇದನ್ನು ದೇವಿರಮ್ಮ ಅಂತಲೂ ಕರೀತಾರೆ. ಸೊ ಈಗ ಅಟ್ ಪ್ರೆಸೆಂಟ್ ಇದನ್ನು ನಾವು ದೇವಿರಮ್ಮ ಅಂತ ಹೇಳಿ ಆ ಪೂಜೆಯನ್ನು ಸಲ್ಲಿಸಲ್ಪಡ್ತಾ ಇದೆ. ಇದು ಎಲ್ಲಿದೆ ಅಂತ ಹೇಳಿದ್ರೆ ಚಿಕ್ಕಮಗಳೂರಿಂದ 18 ಕಿಲೋಮೀಟರ್ ದೂರದಲ್ಲಿ ಬಿಂಡಿಗ ಅನ್ನೋ ಒಂದು ಹಳ್ಳಿಯಲ್ಲಿದೆ. ಬಿಂಡಿಗ ಗ್ರಾಮ ಅಂತ ಒಂದು ಹಳ್ಳಿಯಲ್ಲಿದೆ. ಚಿಕ್ಕಮಗಳೂರಿಂದ 18 ಕಿಲೋಮೀಟರ್ ಇದೆ. ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಕೂಡ ಹೋಗ್ಬೋದು. ಮತ್ತೆ ಬಸ್ ಕೂಡ ಫೆಸಿಲಿಟಿ ಇದೆ. ಬಸ್ಸಲ್ಲಿ ಯಾರು ಹೋಗೋರು ಇದ್ರೆ ಬೆಳಿಗ್ಗೆ 10, 11, 11 ಗಂಟೆ ಒಂದು ಬಸ್ ಇದೆ. ಮತ್ತೆ ಮಧ್ಯಾಹ್ನ 1 ಗಂಟೆಗೆ ಬಸ್ ಇದೆ. ಅಲ್ಲಿ ಊಟ ಉಪಚಾರಗಳೆಲ್ಲ ಸಿಗುತ್ತೆ ನಿಮಗೆ. ಸೊ ತೊಂದರೆ ಆಗಲ್ಲ ಮಧ್ಯಾಹ್ನ ಟೈಮಿಗೆ ಹೋದ್ರೂ ಕೂಡ. ಸೊ ಇದ್ರ ಕತೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಆಗಿ ಚಿಕ್ಕಮಗಳೂರಿಗೆ ಹೋದ್ರೆ ಟೂರಿಸ್ಟ್ ಪ್ಲೇಸ್ ಅಂತ ಮುಳ್ಳಯ್ಯನಗಿರಿ, ಸೀತಳ್ಳಂಗಿರಿ, ಮಾಣಿಕ್ಯದರ ನೋಡ್ಕೊಂಡು ಬಂದ್ಬಿಡ್ತೀವಿ. ಆದ್ರೆ ಇಂಪಾರ್ಟೆಂಟ್ ಮಾಣಿಕ್ಯದರ ಹೋದಾಗ ನಾವು ಅಬ್ಸರ್ವ್ ಮಾಡಲೇಬೇಕಾಗಿರೋದು ಬೆಟ್ಟ ಒಂದು, ಅಪೋಸಿಟ್ ಬೆಟ್ಟ ಒಂದಿರುತ್ತೆ. ವರ್ಷಕ್ಕೆ ಒಂದೇ ಬಾರಿ ಇದನ್ನ ಅಲೋ ಮಾಡ್ತಾರೆ. ಸೊ ಊರಿನಲ್ಲಿರೋರಿಗೆ ಮಾತ್ರ ವರ್ಷಕ್ಕೆ ಅವರು 2 ಸಲ ಹತ್ತಾರೆ. ಅದು ಒಂದು ದಿನ ಮೊದಲಿಗೆ ಬರೋರಿಗೆ ಯಾರೆಲ್ಲ ಭಕ್ತಾದಿಗಳಿಗೆ ಇರ್ತಾರೆ ಅವರಿಗೆ ಬಿಡ್ತಾರೆ. ಸೆಕೆಂಡ್ ಡೇ ಊರಿನವರು ಆ ಬೆಟ್ಟವನ್ನು ಹತ್ತಾರೆ. ಆ ದೇವಿಯ ಕಥೆಗಳು ಹೊಂದಿದೆ. ಇದಕ್ಕೆ ಚಾಮುಂಡೇಶ್ವರಿ ಒಂದು ತಪ ಮಾಡಿರುವಂತಹ ಆ ಬೆಟ್ಟ ಅಂತಾನೂ ಕರೀತಾರೆ. ಸೊ ಹಾಗಾಗಿ ನಾವು ಇದನ್ನ ಸ್ವಲ್ಪ ವಿಷಯ ತಿಳ್ಕೊಂಡು ಕೂಡ ನಾವು ಅನ್ಕೊಂಡ್ವಿ ಇದನ್ನ ನಾವು ಜನಗಳ ಜೊತೆ ಹಂಚ್ಕೊಬೇಕು ಅಂತ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಲ್ಲಿ ಪೂಜಿಸಲ್ಪಡ್ತಾ ಇರುವಂತಹ ದೇವಿರಮ್ಮ ಕಥೆಯನ್ನ ಕೇಳಿ ಜೊತೆಗೆ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ಅವರ ಪರ್ಮಿಷನ್ ತಗೊಂಡು ಅವರ ಮುಖಾಂತರ ನಾನು ನಿಮಗೆ ಈ ಕಥೆಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದೇವಿರಮ್ಮ, ದೇವಿಗಿರಿ ಅಂತಾನೂ ಕರೀತಾರೆ. ತುಂಬಾ ಅದ್ಭುತವಾಗಿದೆ. ಕಥೆಯನ್ನ ಕೇಳಿ ಯಾರೆಲ್ಲ ನೆಕ್ಸ್ಟ್ ಟೈಮ್ ನೀವು ಚಿಕ್ಕಮಗಳೂರು ವಿಸಿಟ್ ಮಾಡ್ಬೇಕಂತ ಹೋಗ್ತೀರಾ, ತಪ್ಪದೇನೆ ದೇವಿರಮ್ಮ ದೇವಸ್ಥಾನ ಅಂತ ಹೇಳಿ ನೀವು ಅಲ್ಲಿ ಗೂಗಲ್ ಮಾಡಿದ್ರು ಸಿಗುತ್ತೆ. ಸೊ ದೇವಿರಮ್ಮ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬನ್ನಿ. ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಬನ್ನಿ ದೇವಿರಮ್ಮದ ಸಂಪೂರ್ಣ ಕಥೆಯನ್ನು ನಾವು ನಿಮ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮ್ಮ ವೀಕ್ಷಕರಿಗೆ ಏನಂತ ಹೇಳಿದರೆ, ತಾಯಿ ದೇವಿರಮ್ಮ ಬಗ್ಗೆ ತಿಳ್ಕೊಬೇಕನ್ನೋ ಒಂದು ಕುತೂಹಲ. ತಾಯಿ ದೇವಿರಮ್ಮ ಬಗ್ಗೆ ಹಾಗೆ ತಾಯಿ ದೇವಿರಮ್ಮ ಬೆಟ್ಟ ಒಂದು ಇದೆಯಲ್ಲ ಅದು, ಮತ್ತು ಪೂಜೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನೀವು. ಎಲ್ಲರಿಗೂ ನಮಸ್ಕಾರ. ನೀವು ನೋಡಿದ್ದೀರಾ ಬಿಂಡಿಗ ದೇವಿರಮ್ಮನವರ ದೇವಸ್ಥಾನ. ಇದು ಬಂದು ಚಿಕ್ಕಮಗಳೂರಿಂದ 13 ಕಿಲೋಮೀಟರ್ ಆಗುತ್ತೆ. ಇದು ಚಿಕ್ಕಮಗಳೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಅಂತ ಬರುವಂತಹ ಒಂದು ಬಿಂಡಿಗ ಮಲೆನಹಳ್ಳಿ ಅಂತ ಗ್ರಾಮ. ಈ ಗ್ರಾಮದ ದೇವತೆ ಅಧಿದೇವತೆಯಾಗಿ ಬಿಂಡಿಗ ದೇವಿರಮ್ಮನವರು ಅಂತ ನಾವು ಕರಿತೀವಿ. ಏನಕ್ಕೆ ಈ ಸ್ಥಳದ ಪುರಾಣ ಇತಿಹಾಸ ಏನು, ಹೇಗೆ ದೇವಿರಮ್ಮ ಅಂತ ಹೆಸರಾಯಿತು ಅಂದರೆ, ಈ ಹಿಂದೆ ಮಹಿಷಾಸುರನ ಸಂಹಾರಕ್ಕೋಸ್ಕರ ಚಾಮುಂಡೇಶ್ವರನ ಅವತಾರ ತಾಳಿ ಮಹಿಷಾಸುರನ ಮರ್ದನ ಮಾಡ್ತಾರೆ. ತದನಂತರ ಆ ಉಗ್ರವಾದ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಏನು ಬಿಂಡಿಗ ಗ್ರಾಮದಲ್ಲಿರೋ ಒಂದು ಬೆಟ್ಟಕ್ಕೆ ಬಂದು ದೇವಿ ನೆಲೆ ನಿಲ್ತಾಳೆ. ಅದನ್ನು ನಾವು ದೇವಿಗಿರಿ ಅಂತ ಕರಿತೀವಿ. ಈ ಹಿಂದೆ ಕಾಣಿಸುವಂಥ ಚಂದ್ರದ್ರೋಣ ಪರ್ವತ ಸಾಲು ಏನಿದೆ, ಆ ಪರ್ವತ ಸಾಲಲ್ಲಿರೋ ಒಂದು ಸಪ್ರೇಟ್ ಆಗಿರೋ ಒಂದು ಬೆಟ್ಟ, ಅದನ್ನು ದೇವಿರಮ್ಮ ಬೆಟ್ಟ ಅಥವಾ ದೇವಿಗಿರಿ ಅಂತ ಕರಿತೀವಿ. ದೇವಿಯು ಅಲ್ಲೋಗಿ ತಪಸ್ಸು ಮಾಡ್ತಾ ಕೂತ್ಕೊಳ್ತಾರೆ. ಅಂದರೆ ಕೋಪ ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ಮೈಸೂರಿನಿಂದ ಈ ಭಾಗಕ್ಕೆ ಬಂದು ತಪಸ್ಸು ಮಾಡಿ ಕೂತಾಗ ಕಾಲಕ್ರಮೇಣವಾಗಿ ದೇವಿಯ ಕೋಪ ಕಡಿಮೆ ಆಗುತ್ತೆ. ನಂತರ ದೇವಿಗೆ ದಿನನಿತ್ಯ ಪೂಜೆ ನಡೆಸ್ಕೊಡೋಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಗೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ದೇವಿ ಪುನಃ ಸ್ವಪ್ನದಲ್ಲಿ ಬಂದು, ನನ್ನ ಮೂಲಸ್ಥಾನ ಆಗಿರೋದ್ರಿಂದ ವರ್ಷದಲ್ಲಿ ಒಂದು ಸೇವೆನ ನಡೆಸ್ಕೊಡಿ, ಅದು ದೀಪಾವಳಿ ನರಕ ಚತುರ್ದಶಿ ದಿನ. ಮತ್ತು ಇನ್ನು ವರ್ಷ ಪೂರ್ತಿ ಏನು ಬಿಂಡಿಗ ಗ್ರಾಮದಲ್ಲಿ ನನ್ನ ಬೆಟ್ಟದ ಬುಡದಲ್ಲಿ ನಿಮ್ಮ ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಪ್ರತಿನಿತ್ಯ ನೀವು ಪೂಜೆನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಆವಾಗಿನಿಂದ ದೇವಿಗೆ ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಕಟ್ಟು ಪೂಜೆ ನಡೆಸ್ಕೊಳ್ತಾ ಬರ್ತಾರೆ. ಕಾಲಕ್ರಮೇಣವಾಗಿ ಬದಲಾಗ್ತಾ ಈಗ ಹೊಸ ದೇವಸ್ಥಾನವನ್ನು ಮಾಡಿದ್ದಾರೆ. ಇದು ಜೀರ್ಣೋದ್ಧಾರ ಮಾಡಿ 14 ವರ್ಷ ಸಂಪೂರ್ಣವಾಗಿದೆ. ಇಲ್ಲಿ ದೇವಿಯಲ್ಲಿ ಅಮ್ಮನವರ ಬಲಭಾಗದಲ್ಲಿ ಆಲಮ್ಮನವರು ಅಂದರೆ ಅನ್ನಪೂರ್ಣೇಶ್ವರಿ ಸ್ವರೂಪ, ಮತ್ತು ದೇವಿಯ ಎಡಭಾಗದಲ್ಲಿ ಚಿಕ್ಕಮ್ಮನವರು, ಅವರು ಮಹಾಲಕ್ಷ್ಮಿ ಸ್ವರೂಪರಾಗಿ ಇಲ್ಲಿ ವಿರಾಜಮಾನವಾಗಿ ಕೂತಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ತ್ರಿವಿಧ ಪೂಜೆಗಳು ನಡೀತವೆ. ತ್ರಿಕಾಲದಲ್ಲೂ ಸಹ ಪ್ರತಿದಿನ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ, ಸಂಜೆ 5 ಗಂಟೆಯಿಂದ ಮಧ್ಯಾಹ್ನ ರಾತ್ರಿ 7:30ವರೆಗೂ ಪ್ರತಿದಿನ ಇಲ್ಲಿ ಪೂಜೆ ಕೈಂಕರ್ಯಗಳು ನಡೀತವೆ. ಬೆಳಗಿನ ಜಾವ ದೇವಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ಕ್ಷೀರಾಭಿಷೇಕಗಳು ನಡೆಯುತ್ತೆ. ತದನಂತರ ದೇವಿಗೆ ಕುಂಕುಮಾರ್ಚನೆ, ಮಹಾಮಂಗಳಾರತಿ, ರಾಜೋಪಚಾರಗಳೊಂದಿಗೆ ಮಂಗಳಾರತಿಯನ್ನು ಮಾಡಿ ಬೆಳಗ್ಗೆ 9 ಗಂಟೆಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗ್ತದೆ. 9 ಗಂಟೆಯಿಂದ ಪೂಜೆ ಶುರುವಾಗಿದ್ದು ನಂತರ ಕುಂಕುಮಾರ್ಚನೆಗಳು, ಹಣ್ಣುಕಾಯಿ ಇತ್ಯಾದಿ ಸೇವೆಗಳನ್ನು ಭಕ್ತಾದಿಗಳಿಗೆ ಮಾಡಿಸ್ಬೋದು. ಓಕೆ, ತುಂಬ ಧನ್ಯವಾದಗಳು. ತುಂಬ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು.